ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ 7ನೇ ತರಗತಿಯ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೋತ್ತರಗಳ ಸರಣಿ 4ನೇ ಸಂಪೂರ್ಣ ಪ್ರಶ್ನೋತ್ತರಗಳ ಸರಣಿಯನ್ನು ನಾವು ನೋಡ್ತಾ ಹೋಗೋಣ. 7ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದಾಗಿರುವಂಥದ್ದು. ಆಲ್ರೆಡಿ 6, 7, 8 ಹಾಗೆ 9, 10ನೇ ತರಗತಿಯ ಈ ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಕನ್ನಡ ಬೋಧನಾಶಾಸ್ತ್ರ ಆಗಿರಬಹುದು, ಅಥವಾ ಸೈಕಾಲಜಿಯ ಬೋಧನಾಶಾಸ್ತ್ರ ಆಗಿರಬಹುದು, ಅಥವಾ CDP ಅನ್ನೋದೇನಿದೆ ಅದಾಗಿರ್ಬೋದು, ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳು, ಇವೆಲ್ಲವನ್ನೂ ಸಹ ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಅವೆಲ್ಲವನ್ನು ನೋಡಿ ನಿಮ್ಮ TETಯಲ್ಲಿ ಸ್ಕೋರನ್ನು ಅದು ಹೆಚ್ಚು ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್: ಭಾರತದ ರಾಷ್ಟ್ರಪತಿ ಆಗಬೇಕಾದರೆ ಅವರಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಕನಿಷ್ಠ 35 ವರ್ಷ. 35 ವರ್ಷ ವಯೋಮಿತಿಯನ್ನು ಹೊಂದಿದಂತಹ ಭಾರತೀಯ ಪ್ರಜೆಯಾದಂಥವರು ರಾಷ್ಟ್ರಪತಿ ಆಗಲಿಕ್ಕೆ ಅರ್ಹರಾಗಿರ್ತಾರೆ. ಇದರ ಜೊತೆಗೆ ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವಂತಹ ಉಳಿದ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ. ಆದರೆ ವಯೋಮಿತಿಯನ್ನು ನಾವು ತೆಗೆದುಕೊಂಡಾಗ ಕನಿಷ್ಠ 35 ವರ್ಷವಾದರೂ ವಯಸ್ಸು ಆಗಿರಬೇಕು. ನೆಕ್ಸ್ಟ್, ರಾಜ್ಯಸಭೆಯ ಅಧ್ಯಕ್ಷರು ಯಾವಾಗಲೂ ಉಪರಾಷ್ಟ್ರಪತಿಗಳಾಗಿರ್ತಾರೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಉಪರಾಷ್ಟ್ರಪತಿಗಳೇ ಆಗಿರ್ತಾರೆ. ರಾಷ್ಟ್ರಪತಿ ಭವನ ಎಷ್ಟರಲ್ಲಿ ಪೂರ್ಣಗೊಂಡಿತ್ತು? 1929ರಲ್ಲಿ ರಾಷ್ಟ್ರಪತಿ ಭವನವನ್ನು ನಿರ್ಮಾಣ ಮಾಡಿ ಪೂರ್ಣಗೊಂಡಿತ್ತು. ಒಟ್ಟು 340 ಕೊಠಡಿಗಳು ರಾಷ್ಟ್ರಪತಿ ಭವನದಲ್ಲಿ ಇರುವಂಥದ್ದು. ನೂತನ ಸಂಸತ್ ಸದನ ಲೋಕಾರ್ಪಣೆಯಾದ ದಿನ. ಸೆಂಟ್ರಲ್ ವಿಸ್ಟಾ ಹೇಳುವಂಥ ಒಂದು ಯೋಜನೆಯ ಭಾಗ ಆಗಿ 28/5/2023ರಂದು ಲೋಕಾರ್ಪಣೆಗೊಳ್ತು. ಇದು 888 ಆಸನಗಳ ಲೋಕಸಭಾ ಸಭಾಂಗಣ ಹಾಗೂ 384 ಆಸನಗಳ ರಾಜ್ಯಸಭಾ ಸಭಾಂಗಣವನ್ನು ಹೊಂದಿದೆ. ಏನಿದು ಹೊಸ ಸಂಸತ್ ಭವನ, ನೂತನ ಸಂಸತ್ ಭವನ 28/5/2023ರಂದು ಲೋಕಾರ್ಪಣೆಗೊಳ್ತು. ಸೆಂಟ್ರಲ್ ವಿಸ್ಟಾ ಯೋಜನೆಯ ಭಾಗ ಆಗಿದೆ. ಇದು ಒಟ್ಟು 888 ಲೋಕಸಭಾ ಆಸನಗಳು ಹಾಗೆ 384 ರಾಜ್ಯಸಭಾ ಆಸನಗಳನ್ನು ಹೊಂದಿರುವ ಸಭಾಂಗಣಗಳನ್ನು ಹೊಂದಿದೆ. ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಇರುವಂಥದ್ದು. ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್ ಇವುಗಳನ್ನು 1 ಅಂತ ಮಾಡಿದ್ದಾರೆ. ಹಾಗಾಗಿ 8 ಕೇಂದ್ರಾಡಳಿತ ಪ್ರದೇಶಗಳಾಗುತ್ತೆ, ಇಲ್ಲಾಂದರೆ 9 ಕೇಂದ್ರಾಡಳಿತ ಪ್ರದೇಶಗಳು ಆಗ್ತಿದ್ವು. ಈಗ ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶ, 28 ರಾಜ್ಯಗಳು ಇರುವಂಥದ್ದು. ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ, ಇದು ಆಂಧ್ರ ಪ್ರದೇಶದ ರಾಜಧಾನಿಯಾಗಿದೆ. ಹಾಗೆ ಅರುಣಾಚಲ್ ಪ್ರದೇಶದ ರಾಜಧಾನಿ ಇಟಾನಗರ. ನೆಕ್ಸ್ಟ್, ಶಿಮ್ಲಾ ಈ ರಾಜ್ಯದ ರಾಜಧಾನಿಯಾಗಿದೆ. ಹಿಮಾಚಲ ಪ್ರದೇಶ ರಾಜ್ಯದ ರಾಜಧಾನಿ ಶಿಮ್ಲಾ. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್. ಭಾರತದ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಯೂನಿಯನ್ ಟೆರಿಟರಿ ಇರುತ್ತೆ. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂದರೆ ಇದು ದೆಹಲಿ ಆಗಿದೆ. ಯಾವ ತಿದ್ದುಪಡಿಯ ಅನ್ವಯ ವಿಧಾನಸಭೆಗೆ ರಾಜ್ಯಪಾಲರು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ ಒಬ್ಬ ಸದಸ್ಯನನ್ನು ನಾಮನಿರ್ದೇಶನ ಮಾಡುವ ಅವಕಾಶವನ್ನು ರದ್ದು ಮಾಡಲಾಯಿತು? 2020ರ 104ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ ವಿಧಾನಸಭೆಗೆ ರಾಜ್ಯಪಾಲರು ಒಬ್ಬ ಆಂಗ್ಲೋ ಇಂಡಿಯನ್ನರ ನೇಮಕ ಮಾಡುವ ಅವಕಾಶ ಇತ್ತು, ಅದನ್ನು ರದ್ದು ಮಾಡಲಾಗಿದೆ. ಭಾರತ ವಿಸ್ತೀರ್ಣದಲ್ಲಿ ಪ್ರಪಂಚದ ಎಷ್ಟನೆಯ ದೊಡ್ಡ ದೇಶ? ಪ್ರಪಂಚದ 7ನೆಯ ದೊಡ್ಡ ದೇಶ ವಿಸ್ತೀರ್ಣದಲ್ಲಿ, ಆದರೆ ಜನಸಂಖ್ಯೆಯಲ್ಲಿ ಫಸ್ಟ್ ಇರುವಂತಹ ದೇಶ ಭಾರತ ಆಗಿದೆ. ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ನ ಎತ್ತರ 8848 ಅಥವಾ 8848 ಮೀಟರ್ ಮೌಂಟ್ ಎವರೆಸ್ಟ್ನ ಎತ್ತರ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಇರುವಂತಹ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲೇ ಎತ್ತರವಾದ ಶಿಖರ. ಭಾರತದಲ್ಲಿ ನೋಡ್ತಾ ಹೋದರೆ K2 ಮೌಂಟ್ ಗಾಡ್ವಿನ್ ಆಸ್ಟಿನ್, ಇದು ಎತ್ತರವಾದ ಶಿಖರ. ಕರ್ನಾಟಕದಲ್ಲಿ ನಾವು ಅದನ್ನು ನೋಡ್ತಾ ಹೋದರೆ ಮುಳ್ಳಯ್ಯನಗಿರಿ, ಇದು ಕರ್ನಾಟಕದಲ್ಲಿ ಎತ್ತರವಾದಂತಹ ಶಿಖರ ಆಗಿದೆ.
ಭಾರತದ ಎತ್ತರವಾದ ಶಿಖರ. ನೆಕ್ಸ್ಟ್ ಕ್ವಶನ್ ಅದೇ ಇದೆ, K2 ಅಥವಾ ಅದನ್ನು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಹೇಳಿ ಕರೆಯುವಂಥದ್ದು. ಇದರ ಎತ್ತರ 8611 ಮೀಟರ್ ಎತ್ತರವನ್ನು ಹೊಂದಿದೆ. ನೆಕ್ಸ್ಟ್, ಅರಾವಳಿ ಸರಣಿಯಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಅರಾವಳಿ ಸರಣಿಯಲ್ಲಿ ಗುರು ಶಿಖರ ಇದು ಅತ್ಯಂತ ಎತ್ತರವಾದಂತಹ ಶಿಖರ. ನೆಕ್ಸ್ಟ್, ದಕ್ಷಿಣ ಭಾರತ ಅತ್ಯಂತ ಎತ್ತರವಾದ ಶಿಖರ ಅನೈಮುಡಿ. ಇದು ದಕ್ಷಿಣ ಭಾರತದಲ್ಲಿ K2, ದಕ್ಷಿಣ ಭಾರತದಲ್ಲಿ ಅನೈಮುಡೈ, ಹಾಗೆ ಗುರುಶಿಖರ ಅರಾವಳಿ ಪರ್ವತ ಸರಣಿಯಲ್ಲಿ ಗುರುಶಿಖರ. ನೆಕ್ಸ್ಟ್, ಭಾರತದಲ್ಲಿರುವಂತಹ ಒಟ್ಟು ದ್ವೀಪಗಳ ಸಂಖ್ಯೆ 247 ದ್ವೀಪಗಳು ಇರುವಂಥದ್ದು. ನೆಕ್ಸ್ಟ್ ಇರುವಂಥದ್ದು, ಬಂಗಾಳ ಕೊಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ನಲ್ಲಿರುವಂತಹ ದ್ವೀಪಗಳ ಸಂಖ್ಯೆ ಎಷ್ಟು? ಬಂಗಾಳ ಕೊಲ್ಲಿಯಲ್ಲಿ ಒಟ್ಟು 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದ್ದರೆ, ಅಂಡಮಾನ್ ನಿಕೋಬಾರ್ನಲ್ಲಿ 43 ದ್ವೀಪಗಳು. ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ 204, ಹಾಗೆ ಅಂಡಮಾನ್ ನಿಕೋಬಾರ್ ಬದಲಾಗಿ ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳು ಇರುವಂಥದ್ದು. ಹವಳ ದಿಣ್ಣೆಗಳಿಂದ ನಿರ್ಮಿತವಾದಂತಹ ದ್ವೀಪಗಳು ಲಕ್ಷ ದ್ವೀಪಗಳು. ಜ್ವಾಲಾಮುಖಿ ಗಟ್ಟಿ ಶಿಲೆಯಿಂದ ರಚನೆಯಾದಂತಹ ದ್ವೀಪಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿಯ ಗಟ್ಟಿ ಶಿಲೆಗಳಿಂದ ನಿರ್ಮಾಣಗೊಂಡಂಥವು. ಭಾರತದ ಅತಿ ವಿಸ್ತಾರವಾದಂತಹ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ. ಇದು ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಆಗಿದೆ. ಕರ್ನಾಟಕ ರಾಜ್ಯವು ಭಾರತದ ಈ ಭಾಗದಲ್ಲಿದೆ. ಭಾರತದ ಯಾವ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಂಡುಬರುತ್ತೆ? ನೈಋತ್ಯ ಭಾಗದಲ್ಲಿ ಇರುವಂಥದ್ದು. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿರುವ ಜಿಲ್ಲೆಗಳ ಹಾಗೂ ತಾಲೂಕುಗಳ ಸಂಖ್ಯೆ. ಪ್ರಸ್ತುತ 31 ಜಿಲ್ಲೆ ಇದೆ. 30 ಜಿಲ್ಲೆ ಇತ್ತು. ಬಳ್ಳಾರಿಯನ್ನು ವಿಭಜನೆ ಮಾಡಿ ವಿಜಯನಗರ ಹೊಸದಾದಂಥ ಒಂದು ಜಿಲ್ಲೆಯನ್ನು ಮಾಡಿದ್ರು. ಹಾಗಾಗಿ ಪ್ರಸ್ತುತ 31 ಜಿಲ್ಲೆಗಳಿರ್ತವೆ. ಹಾಗೆ 20,039 ಕಂದಾಯ ತಾಲೂಕುಗಳು ಇರುವಂಥದ್ದು. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು: ಕರಾವಳಿ ಪ್ರದೇಶ, ಮಲೆನಾಡು ಮತ್ತು ಮೈದಾನ ಪ್ರದೇಶ. ಈ 3 ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು. ಕರ್ನಾಟಕದ ಕರಾವಳಿಯ ಉದ್ದ 334 ಕಿಲೋಮೀಟರ್ಗಳಷ್ಟು ಕರ್ನಾಟಕದ ಕರಾವಳಿಯ ಉದ್ದ ಇದೆ. ಕಾರವಾರದಿಂದ ಮಂಗಳೂರಿನವರೆಗಿನ ಒಂದು ಉದ್ದ ಇದಾಗಿದೆ. ಒಟ್ಟು 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತೆ: ಉತ್ತರ ಕನ್ನಡ, ಉಡುಪಿ ಹಾಗೆ ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳನ್ನು ಕರ್ನಾಟಕದ ಕರಾವಳಿಯ ತೀರವನ್ನು ಹೊಂದಿರುವ ಜಿಲ್ಲೆಗಳು. ನೆಕ್ಸ್ಟ್ ಕ್ವಶನ್ ಅದೇ ಇರುವಂಥದ್ದು, ಕರಾವಳಿಯ ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಈ 3 ಜಿಲ್ಲೆಗಳು ಕರಾವಳಿಯ ತೀರವನ್ನು ಹೊಂದಿರುವಂಥದ್ದು, ಸಮುದ್ರ ತೀರವನ್ನು ಹೊಂದಿರುವ ಜಿಲ್ಲೆಗಳಾಗಿದ್ದಾವೆ. ನೆಕ್ಸ್ಟ್, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರು. ಭಾರತದ 9ನೇಯ ಪ್ರಮುಖ ಬಂದರು. ಇದು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಈ ನವಮಂಗಳೂರು ಬಂದರನ್ನು ಕರೆಯುವಂಥದ್ದು. ಕರ್ನಾಟಕ ರಾಜ್ಯದ ಅತಿ ಎತ್ತರದ ಬೆಟ್ಟ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಮುಳ್ಳಯ್ಯನಗಿರಿ ಅತಿ ಎತ್ತರದ ಶಿಖರ ಕರ್ನಾಟಕದಲ್ಲಿ. ಆಗುಂಬೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿದೆ. ಉತ್ತರ ಮೈದಾನ ಯಾವ ಶಿಲೆಯಿಂದ ರಚಿತ ಆಗಿದೆ? ಬಸಾಲ್ಟ್ ಶಿಲೆಗಳಿಂದ ರಚನೆಯಾಗಿರುವಂಥದ್ದು ಉತ್ತರ ಮೈದಾನ. ಅಂದರೆ ಕಪ್ಪು ಮಣ್ಣಿನಿಂದ ಕೂಡಿದಂತಹ ಮಣ್ಣಿನಿಂದ ಈ ಉತ್ತರದ ಮೈದಾನ ಇರುವಂಥದ್ದು. ಕಪ್ಪು ಮಣ್ಣು ಪ್ರಧಾನ ಆಗಿ ಇರುವಂತಹ ಪ್ರದೇಶ ಉತ್ತರದ ಮೈದಾನದಲ್ಲಿ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆಯುವಂಥದ್ದು ದಾವಣಗೆರೆಯನ್ನು. ಉತ್ತರ ಅಮೆರಿಕಾವನ್ನು ಏಷ್ಯಾದೊಂದಿಗೆ ಬೇರ್ಪಡಿಸುವಂತಹ ಜಲಸಂಧಿ ಬೇರಿಂಗ್ ಜಲಸಂಧಿ ಉತ್ತರ ಅಮೆರಿಕ ಮತ್ತು ಏಷ್ಯಾವನ್ನು ಬೇರ್ಪಡಿಸುತ್ತೆ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾವನ್ನು ಬೇರ್ಪಡಿಸುವಂತಹ ಭೂಖಂಡ ಪನಾಮ ಭೂಖಂಡ ಆಗಿದೆ. ಅದು ಉತ್ತರ ಅಮೆರಿಕ ಎಷ್ಟನೇ ದೊಡ್ಡದಾದಂತಹ ಖಂಡ? ಏಷ್ಯಾ ಮತ್ತು ಆಫ್ರಿಕಾದ ನಂತರ 3ನೇಯ ಅತಿ ದೊಡ್ಡದಾದಂತಹ ಖಂಡ ಉತ್ತರ ಅಮೆರಿಕ ಖಂಡ. ಈ ಉತ್ತರ ಅಮೆರಿಕಾ ಖಂಡದಲ್ಲಿರುವಂತಹ ದೇಶಗಳ ಸಂಖ್ಯೆ ಒಟ್ಟು 24 ದೇಶಗಳು ಇರುವಂಥದ್ದು ಉತ್ತರ ಅಮೆರಿಕ ಖಂಡದಲ್ಲಿ. ಮಾಯಾ ನಾಗರಿಕತೆಗಳು ಕಂಡುಬಂದ
ಅಮೆರಿಕಾದ ದೇಶ ಮೆಕ್ಸಿಕೋ. ಇಲ್ಲಿ ಮಾಯಾ ನಾಗರಿಕತೆಗಳು ಕಂಡು ಬಂದಿರುವಂಥದ್ದಾಗಿದೆ. ಮಹಾಕಂದರ ನಿರ್ಮಾಣಕ್ಕೆ ಕಾರಣವಾದ ನದಿ ಕೊಲರಾಡೋ ನದಿ. ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೇಳಿ ಇದನ್ನು ಕರೆಯುವಂಥದ್ದು. ಗ್ರ್ಯಾಂಡ್ ಕ್ಯಾನಿಯನ್ ಕೊಲರಾಡೋ ನದಿಯಿಂದ ನಿರ್ಮಾಣ ಆಗಿರುವಂಥದ್ದು. ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಹೇಳಿ ಇದನ್ನು ಕರೆಯುವಂಥದ್ದು. ಪ್ರಪಂಚದ ಹೆಸರಾಂತ ಬಿಸಿ ನೀರಿನ ಬುಗ್ಗೆ ಇರುವಂಥದ್ದು ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಓಲ್ಡ್ ಫೇತ್ಫುಲ್ ಗೇಸರ್. ಬಿಸಿ ನೀರಿನ ಬುಗ್ಗೆ, ಜ್ವಾಲಾಮುಖಿಯಿಂದಾಗಿ ಈ ಥರ ಬಿಸಿ ನೀರಿನ ಬುಗ್ಗೆಗಳು ಉಂಟಾಗುತ್ತೆ. ಇದು ಯೆಲ್ಲೋಸ್ಟೋನ್, ಅಮೆರಿಕಾದಲ್ಲಿರುವಂತಹ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಓಲ್ಡ್ ಫೇತ್ಫುಲ್ ಗೇಸರ್ ಹೇಳುವಂತಹ ಹೆಸರಿನ ಬಿಸಿ ನೀರಿನ ಬುಗ್ಗೆ ಇದೆ. ಅಮೆರಿಕಾದ ಅತಿ ದೊಡ್ಡ ನದಿ ಮಿಸಿಸಿಪ್ಪಿ ನದಿ. ಮಿಸಿಸಿಪ್ಪಿ ಮತ್ತು ಅದರ ಉಪನದಿ ಮಿಸೌರಿ. ಈ ನದಿ ವ್ಯವಸ್ಥೆಯೇ ಅಮೆರಿಕಾದ ಒಂದು ಪ್ರಮುಖ ನದಿ ವ್ಯವಸ್ಥೆಯಾಗಿದೆ. ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಕರೆಯುವಂಥದ್ದು ಮಹಾಕಂದರ ಅಥವಾ ಗ್ರ್ಯಾಂಡ್ ಕ್ಯಾನಿಯನ್. ಕೊಲರಾಡೋ ನದಿಯಿಂದ ಉಂಟಾದಂತಹ ಈ ಒಂದು ಮಹಾಕಂದರ ಇದು. ಅಮೆರಿಕ ಮತ್ತು ಕೆನಡಾದ ಪ್ರಮುಖ ನದಿ ಸೆಂಟ್ ಲಾರೆನ್ಸ್ ನದಿ. ಹೋಮ್ಸ್ ಎಂದು ಕರೆಯಲ್ಪಡುವ ಸರೋವರಗಳು ಹ್ಯೂರನ್, ಒಂಟಾರಿಯೋ, ಮಿಚಿಗನ್, ಐರಿ ಮತ್ತು ಸುಪೀರಿಯರ್. ಹ್ಯೂರನ್, ಒಂಟಾರಿಯೋ, ಮಿಚಿಗನ್, ಐರಿ ಮತ್ತು ಸುಪೀರಿಯರ್ ಇವುಗಳ ಮೊದಲ ಅಕ್ಷರಗಳನ್ನು ಸೇರಿಸಿ ಹೋಮ್ಸ್ ಅಂತ ಹೇಳಿ ಮಾಡಿರುವಂಥದ್ದು. ಇದು ಉತ್ತರ ಅಮೆರಿಕಾದ ಪ್ರಮುಖ ಸರೋವರಗಳಾಗಿದ್ದಾವೆ ಇವು. ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ. ಸೂಚಿಪರ್ಣ ಅರಣ್ಯವನ್ನು ಹೀಗೂ ಕರೆಯುತ್ತಾರೆ, ಟೈಗಾ ಅಂತ ಕರೀತಾರೆ, ಅಥವಾ ಶಂಕುವಿನಾಕಾರದ ಎಲೆಗಳುಳ್ಳ ಅರಣ್ಯ ಅಂತ ಹೇಳಿ ಸಹ ಇದನ್ನು ಕರೀತಾರೆ, ಸೂಚಿಪರ್ಣ ಅರಣ್ಯಗಳನ್ನು. ಮಿಸಿಸಿಪ್ಪಿ ಮತ್ತು ಮಿಸೌರಿ ಮಹಾನದಿ ಮುಖಜ ಭೂಮಿಗಳ ಮಧ್ಯದ ಹುಲ್ಲುಗಾವಲು ಪ್ರದೇಶವನ್ನು ಹೀಗೆಂದು ಕರೀತಾರೆ. ಮಿಸಿಸಿಪ್ಪಿ ಮತ್ತು ಮಿಸೌರಿ ಈ ಎರಡು ಅಮೆರಿಕಾದ ನದಿ ವ್ಯವಸ್ಥೆಯ ಜಲಾನಯನ ಪ್ರದೇಶಗಳಿಗೆ ಹೆಸರಾದಂಥವು. ಇವು ಮುಖಜ ಭೂಮಿಗಳ ಮಧ್ಯೆ, ಈ ಎರಡೂ ನದಿಗಳ ಮುಖಜ ಭೂಮಿಗಳ ಮಧ್ಯೆ ಇರುವ ಹುಲ್ಲುಗಾವಲು ಪ್ರದೇಶವನ್ನು ಪ್ರೈರಿಸ್ ಹುಲ್ಲುಗಾವಲು ಅಂತ ಹೇಳಿ ಕರೀತಾರೆ. ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಅಂತ ಕರೆಯುವಂಥದ್ದು ಪ್ರೈರಿಸ್ ಹುಲ್ಲುಗಾವಲು ಪ್ರದೇಶವನ್ನು. ಸೂಚಿಪರ್ಣ ಕಾಡಿನ ಪ್ರಮುಖ ಮರಗಳು ಬರ್ಚ್, ಬೀಚ್, ಮ್ಯಾಪಲ್, ಓಕ್ ಇವು ಸೂಚಿಪರ್ಣ ಕಾಡಿನ ಪ್ರಮುಖ ಮರಗಳು. ವಿಶ್ವಕ್ಕೆ ಅತ್ಯಧಿಕ ಮರವನ್ನು ರಫ್ತು ಮಾಡುವಂತಹ ದೇಶ ಕೆನಡಾ. ಭೌಗೋಳಿಕವಾಗಿ ಕೆನಡಾ ಇವುಗಳಿಂದ ಕೂಡಿರುವಂತಹ ದೇಶ, ಸರೋವರಗಳಿಂದ ಕೂಡಿರುವಂತಹ ದೇಶ ಆಗಿದೆ ಭೌಗೋಳಿಕವಾಗಿ. ಅಂದರೆ ಕೆನಡಾದಲ್ಲಿ ಹೆಚ್ಚು ಸರೋವರಗಳು ಇವೆ. ನೆಕ್ಸ್ಟ್, ಅಮೆರಿಕ ಮತ್ತು ಕೆನಡಾ ದೇಶದ ಪ್ರಮುಖ ಆಹಾರ ಬೆಳೆ ಗೋಧಿ. ಅಮೆರಿಕಾದಲ್ಲಿ ಮೆಕ್ಕೆಜೋಳವನ್ನು ಹೀಗೆ ಪ್ರಖ್ಯಾತಿ ಪಡೆದಿದೆ, ಕಾರ್ನ್ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡೆದಿದೆ ಅಮೆರಿಕಾದಲ್ಲಿ. ನಾವು ಇಲ್ಲಿ ಸಹ ಜೋಳಕ್ಕೆ ಕಾರ್ನ್ ಅಂತ ಕರಿತೇವೆ, ಸ್ವೀಟ್ ಕಾರ್ನ್ ಅನ್ನುವಂಥ ಹೆಸರಿನಿಂದ ಕರಿತೇವೆ. ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತಲೇ ಅದನ್ನು ಕರೆಯುವಂಥದ್ದು. ನೆಕ್ಸ್ಟ್, ಉತ್ತರ ಅಮೆರಿಕಾದ ಪ್ರಧಾನ ಬೆಳೆಗಳು ಮೆಕ್ಕೆಜೋಳ, ಬಾರ್ಲಿ, ಓಟ್ಸ್ ಮತ್ತು ಆಲೂಗಡ್ಡೆ. ಇವು ಉತ್ತರ ಅಮೆರಿಕಾ ಖಂಡದ ಪ್ರಮುಖವಾಗಿ ಅಥವಾ ಹೆಚ್ಚಾಗಿ ಬೆಳೆಯುವಂತಹ ಬೆಳೆಗಳು. ಉತ್ತರ ಅಮೆರಿಕಾದ ಮುಖ್ಯ ವಾಣಿಜ್ಯ ಬೆಳೆ ಹತ್ತಿ ಮತ್ತು ತಂಬಾಕು. ತಂಬಾಕು ಬೆಳೆಯುವ ರಾಷ್ಟ್ರಗಳಲ್ಲಿ ಅಮೆರಿಕಾದ ಸ್ಥಾನ, ಚೀನಾದ ನಂತರ 2ನೇ ಸ್ಥಾನದಲ್ಲಿ ತಂಬಾಕು ಬೆಳೆಯುವಂಥದ್ರಲ್ಲಿ ಅಮೆರಿಕ ಇರುವಂಥದ್ದು. ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಕರೆಯುವಂಥದ್ದು ಕ್ಯೂಬಾವನ್ನು. ಕ್ಯೂಬಾ ಸಕ್ಕರೆಯ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ 8ನೇ ಸ್ಥಾನದಲ್ಲಿದೆ. ಆದರೆ ಸಕ್ಕರೆಯ ಉತ್ಪಾದನೆಯಲ್ಲಿ ಕ್ಯೂಬಾ 3ನೇ ಸ್ಥಾನದಲ್ಲಿದ್ದರೂ ಅದನ್ನು ಸಕ್ಕರೆ ಬೋಗುಣಿ ಅಂತ ಹೇಳಿ ಕರೆಯುವಂಥದ್ದು. ದ್ರಾಕ್ಷಾರಸದ ರಾಜ್ಯ ಅಥವಾ ದ್ರಾಕ್ಷಾರಸದ ನಾಡು ಅಂತ ಹೇಳಿ ಕರೆಯುವಂಥದ್ದು ಕ್ಯಾಲಿಫೋರ್ನಿಯಾವನ್ನು. ಇಡೀ ಈ ಉತ್ತರ ಅಮೆರಿಕಾದಲ್ಲಿ ಆ ಭಾಗದಲ್ಲಿ ಉತ್ಪಾದನೆ ಆಗುವಂತಹ 90% ದ್ರಾಕ್ಷಿಯನ್ನು ಬಳಸಿಕೊಂಡು ಇಲ್ಲಿ ದ್ರಾಕ್ಷಾರಸವನ್ನು ರೆಡಿ ಮಾಡಲಾಗುತ್ತೆ. ಹಾಗಾಗಿ ಇದನ್ನು ದ್ರಾಕ್ಷಾರಸದ ರಾಜ್ಯ ಅಂತ ಹೇಳಿ ಕರೀತಾರೆ. ಪ್ರಪಂಚದಲ್ಲೇ ಅತ್ಯಧಿಕ ತಾಮ್ರವನ್ನು ಉತ್ಪಾದಿಸುವಂತಹ ರಾಷ್ಟ್ರ ಅಮೆರಿಕ ಸಂಯುಕ್ತ ಸಂಸ್ಥಾನ ಆಗಿದೆ. ಉಕ್ಕಿನ ನಗರ ಎಂದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಪಿಟ್ಸ್ಬರ್ಗ್
ನಗರ. ಲಂಬರ್ ಜಾಕ್ಸ್ ಎಂದರೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವಂತಹ ಜನರನ್ನ ಲಂಬರ್ ಜಾಕ್ಸ್ ಅಂತ ಹೇಳಿ ಕರೀತಾರೆ. ಮರ ಕಡಿಯುವ, ಕೆನಡಾ ಅತ್ಯಧಿಕ ಮರದ ಉತ್ಪನ್ನಗಳನ್ನು ರಫ್ತು ಮಾಡುವಂತಹ ಪ್ರಪಂಚದ ದೇಶ. ಅಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವಂತಹ ಜನರನ್ನ ಲಂಬರ್ ಜಾಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ರಫ್ತು ಮಾಡುವಂತಹ ದೇಶ ಅಮೆರಿಕ ಸಂಯುಕ್ತ ಸಂಸ್ಥಾನ. ಇಲ್ಲಿ ಅತ್ಯಧಿಕ ಪ್ರಮಾಣದ ಕಲ್ಲಿದ್ದಲು ರಫ್ತಾಗುತ್ತೆ. ನೆಕ್ಸ್ಟ್ 61ನೇ ಪ್ರಶ್ನೆ. ಪ್ರಪಂಚದ 4ನೇ ಅತಿ ದೊಡ್ಡ ಭೂಖಂಡ ದಕ್ಷಿಣ ಅಮೆರಿಕಾ ಖಂಡ. 3ನೇದು ಉತ್ತರ ಅಮೆರಿಕಾ ಆದರೆ 4ನೇ ಖಂಡ ದಕ್ಷಿಣ ಅಮೆರಿಕಾ. ಹುಲ್ಲುಗಾವಲುಗಳ ನಾಡು ಅಂತ ಹೇಳಿ ಕರೆಯುವಂಥದ್ದು ದಕ್ಷಿಣ ಅಮೆರಿಕಾ ಖಂಡವನ್ನು. ಪ್ರಪಂಚದಲ್ಲಿ ಅತ್ಯಧಿಕ ಕಾಫಿ ಉತ್ಪಾದಿಸುವಂತಹ ಖಂಡ ದಕ್ಷಿಣ ಅಮೆರಿಕಾ ಖಂಡ. ಅಧಿಕ ಪ್ರಮಾಣದ ಕಾಫಿ ಉತ್ಪಾದನೆ ಆಗುತ್ತೆ. ಕ್ರಿಸ್ಟೋಫರ್ ಕೊಲಂಬಸ್ ದಕ್ಷಿಣ ಅಮೆರಿಕಾ ಖಂಡವನ್ನು ತಲುಪಿದ ವರ್ಷ 1498ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ನು ದಕ್ಷಿಣ ಅಮೆರಿಕಾವನ್ನು ತಲುಪ್ತಾನೆ. ದಕ್ಷಿಣ ಅಮೆರಿಕಾ ಖಂಡದ ಮೇಲೆ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತ. ಇವೆರಡೂ ಸಹ ದಕ್ಷಿಣ ಅಮೆರಿಕಾ ಖಂಡದ ಮೇಲೆ ಹಾದು ಹೋಗಿರುವಂಥದ್ದು. ದಕ್ಷಿಣ ಅಮೆರಿಕಾದಲ್ಲಿರುವಂತಹ ಒಟ್ಟು ದೇಶಗಳ ಸಂಖ್ಯೆ 13 ದೇಶಗಳು. ಈ ದಕ್ಷಿಣ ಅಮೆರಿಕಾ ಖಂಡದಲ್ಲಿರುವಂತಹ 13 ದೇಶಗಳಲ್ಲಿ ದೊಡ್ಡದಾದಂತಹ ದೇಶ ಬ್ರೆಜಿಲ್ ಆಗಿದೆ. ಚಿಕ್ಕ ದೇಶ ಫ್ರೆಂಚ್ ಗಯಾನ. ದಕ್ಷಿಣ ಅಮೆರಿಕಾದ ಚಿಕ್ಕ ದೇಶ ಫ್ರೆಂಚ್ ಗಯಾನ. ಅತ್ಯಂತ ನೀಳವಾದ ದೇಶ ಅಂದರೆ ಉದ್ದ ಆದಂತಹ ದೇಶ ಚಿಲಿ, ಆಂಡಿಸ್ ಪರ್ವತದುದ್ದಕ್ಕೂ. ಈ ಚಿಲಿಯ ದೇಶದ ಸುತ್ತಲೂ ಪಕ್ಕದಲ್ಲಿ ಆಂಡಿಸ್ ಪರ್ವತ ಇರುವಂಥದ್ದು. ಅದರ ಅದರ ನೇರ ಸಮಾಂತರವಾಗಿ ಚಿಲಿ ದೇಶ ಇರುವಂಥದ್ದು. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಮಧ್ಯೆ ಇರುವ ಸಾಗರ ಮಾರ್ಗ ಪನಾಮ ಕಾಲುವೆ. ಇದು ಮೊದಲು ಭೂಕಂಠ ಆಗಿತ್ತು, ಪನಾಮ ಭೂಕಂಠ ಅಂತ ಕರಿತಾ ಇದ್ರು. ಅದನ್ನು ಕಾಲುವೆಯನ್ನಾಗಿ ಮಾಡಲಾಗಿದೆ. ಫುಟ್ಬಾಲ್ ಆಟಕ್ಕೆ ಪ್ರಖ್ಯಾತವಾಗಿರುವ ದಕ್ಷಿಣ ಅಮೆರಿಕಾದ ದೇಶಗಳು ಅರ್ಜೆಂಟೈನಾ ಮತ್ತು ಬ್ರೆಜಿಲ್. ಗಗನಚುಂಬಿ ಕಟ್ಟಡಗಳ ನಗರ ಎಂದು ಪ್ರಖ್ಯಾತ ಆಗಿ ಇರುವಂಥದ್ದು ಸಾವೋ ಪೌಲೋ ಸಿಟಿ. ಸಾವೋ ಪೌಲೋ ಸಿಟಿ ಹೇಳುವಂಥದ್ದು ದಕ್ಷಿಣ ಅಮೆರಿಕಾದಲ್ಲಿ ಗಗನಚುಂಬಿ ಕಟ್ಟಡಗಳಿಗೆ ಹೆಸರುವಾಸಿ ಆಗಿರುವಂಥದ್ದಾಗಿದೆ. ನೆಕ್ಸ್ಟ್, ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸರಣಿ ಆಂಡಿಸ್ ಪರ್ವತ ಸರಣಿ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಇರುವಂಥದ್ದು. ನೆಕ್ಸ್ಟ್, ಆಂಡಿಸ್ ಪರ್ವತದಲ್ಲಿರುವ ಪ್ರಮುಖ ಖನಿಜಗಳು ತಾಮ್ರ ಮತ್ತು ತವರ. ವಿಶ್ವದ ಅತ್ಯಂತ ಎತ್ತರವಾದಂತಹ ಜಲಪಾತ ಏಂಜಲ್ ಜಲಪಾತ. ವಿಶ್ವದ ಅತ್ಯಂತ ಎತ್ತರ ಆದಂತಹ ಜಲಪಾತ ಆಗಿದೆ. ಏಂಜಲ್ ಜಲಪಾತವನ್ನು ನಿರ್ಮಿಸಿದಂತಹ ನದಿ ಚೂರನ್ ನದಿ. ಇದು ಏಂಜಲ್ ಜಲಪಾತವನ್ನು ನಿರ್ಮಿಸಿದೆ. ನೆಕ್ಸ್ಟ್, ಪ್ರಪಂಚದ ಅತಿ ಉದ್ದವಾದಂತಹ ನದಿ ಅಮೆಜಾನ್ ನದಿಯಾಗಿದೆ. ಅಮೆಜಾನ್ ನದಿಯ ಉದ್ದ ಎಷ್ಟು? 6450 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಈ ಅಮೆಜಾನ್ ನದಿಯು ಹರಿದಿರುವಂಥದ್ದು. ಪ್ರಪಂಚದಲ್ಲೇ ಅತ್ಯಂತ ಎತ್ತರದಲ್ಲಿರುವಂತಹ ಸರೋವರ ಟಿಟಿಕಾಕಾ ಸರೋವರ. ಇದು ಎತ್ತರವಾದ ಸರೋವರ. ನೆಕ್ಸ್ಟ್, ಟಿಟಿಕಾಕಾ ಸರೋವರ ಇರುವುದು ಬೋಲಿವಿಯಾ ರಾಷ್ಟ್ರದಲ್ಲಿ ಟಿಟಿಕಾಕಾ ಸರೋವರ ಇರುವಂಥದ್ದು. ಅಮೆಜಾನ್ ನದಿಯಲ್ಲಿ ಕಂಡುಬರುವ ದೊಡ್ಡ ಸರೀಸೃಪ. ಅಮೆಜಾನ್ ನದಿಯಲ್ಲಿ ಕಂಡುಬರುವಂಥದ್ದು ಅನಕೊಂಡ. ಇದು ದೊಡ್ಡ ಸರೀಸೃಪ ಆಗಿದೆ. ಪರಿಸರಣ ಮಳೆ ಎಂದರೆ ಒಂದು ಭೂಭಾಗದ ಜಲರಾಶಿಯು ಬೆಳಗಿನಿಂದಲೇ ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೇರಿ ಮೋಡವಾಗಿ ಅದೇ ಪ್ರದೇಶದಲ್ಲಿ ಮಳೆಯಾಗುವಂಥದ್ದು. ಈ ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಪರಿಸರಣ ಮಳೆ ಕಂಡುಬರುತ್ತೆ. ಆ ಭೂಭಾಗದಲ್ಲಿ ಅಧಿಕ ಮಳೆ ಆಗುತ್ತೆ ಮತ್ತು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯೋದ್ರಿಂದ ಅಲ್ಲಿನ ಭೂಭಾಗದಲ್ಲಿರುವಂತಹ ಜಲರಾಶಿಯು ಬೆಳಗಿನಿಂದಲೇ ಸೂರ್ಯನ ಶಾಖಕ್ಕೆ ಆವಿಯಾಗುತ್ತೆ, ಮೇಲೇರಿ ತಂಪಾಗಿ ಘನೀಭವಿಸಿ ಮೋಡಗಳಾಗಿ ಅದೇ ಪ್ರದೇಶದಲ್ಲಿ ಮಳೆ ಆಗುತ್ತೆ. ಅದನ್ನು ಪರಿಸರಣ ಮಳೆ ಅಂತ ಹೇಳಿ ಕರೆಯುವಂಥದ್ದು. ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಅಟಕಾಮಾ ಮರುಭೂಮಿ. ಅಟಕಾಮಾ ಮರುಭೂಮಿ ಇರುವಂಥದ್ದು ಚಿಲಿ ದೇಶದಲ್ಲಿ ಅಟಕಾಮಾ ಮರುಭೂಮಿ ಇದೆ. 85ನೇ ಪ್ರಶ್ನೆ. 200 ವರ್ಷಗಳಿಂದ ಮಳೆ ಬೀಳದೆ ಇರುವಂತಹ ಪ್ರದೇಶ ಚಿಲಿ ದೇಶದ ಅಟಕಾಮಾ ಮರುಭೂಮಿ. ಅದರಿಂದ ಅದನ್ನು ಅತಿ ಶುಷ್ಕ ಪ್ರದೇಶ, ಪ್ರಪಂಚದ ಮೇಲಿನ ಅತಿ ಶುಷ್ಕ ಪ್ರದೇಶ ಅಂತ ಹೇಳಿ ಕರೆಯುವಂಥದ್ದು. ಸೆಲ್ವಸ್ ಎಂದರೆ ಅಮೆಜಾನ್ ಬಯಲಿನ ಸಮಭಾಜಕ ವೃತ್ತ ಪ್ರದೇಶದ ವಿಶ್ವದ ಅತಿ ದೊಡ್ಡ ಮಳೆ ಅರಣ್ಯವನ್ನು, ಅಮೆಜಾನ್ ಬಯಲಿನಲ್ಲಿರುವಂತಹ ಮಳೆ ಅರಣ್ಯವನ್ನು ಸ್ಥಳೀಯವಾಗಿ ಸೆಲ್ವಸ್ ಅಂತ ಹೇಳಿ ಕರೆಯುವಂಥದ್ದು. ಬ್ರೆಜಿಲ್ನಲ್ಲಿ ಕಂಡುಬರುವಂತಹ ಹುಲ್ಲುಗಾವಲು
ಕಾಂಪಾಸ್. ವೆನಿಜುವೆಲಾದಲ್ಲಿ ಕಂಡುಬರುವಂತಹ ಹುಲ್ಲುಗಾವಲು ಲಾನೋಸ್. ಹಾಗೆ ಅರ್ಜೆಂಟೈನಾದಲ್ಲಿ ಕಂಡುಬರುವಂತಹ ಹುಲ್ಲುಗಾವಲು ಪಂಪಾಸ್. ಹುಲ್ಲುಗಾವಲುಗಳ ನಾಡು ಅಂತ ಹೇಳಿ ಕರೆಯುವಂತಹ ಖಂಡ ದಕ್ಷಿಣ ಅಮೆರಿಕಾ ಖಂಡ. ಇದನ್ನು ಹುಲ್ಲುಗಾವಲುಗಳ ನಾಡು ಅಂತ ಹೇಳಿ ಕರೆಯುವಂಥದ್ದು. ಪಕ್ಷಿಗಳ ಖಂಡ ಅಂತ ಕರೆಯುವಂಥದ್ದು ಸಹ ದಕ್ಷಿಣ ಅಮೆರಿಕಾ ಖಂಡವನ್ನು. ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಕಾಂಡಾರ್ ಹೇಳುವಂಥ ಒಂದು ಪಕ್ಷಿಯಾಗಿದೆ. ಮಳೆ ಅರಣ್ಯದಲ್ಲಿ ಜೀವಿಸುತ್ತಿರುವ ಅತಿ ದೊಡ್ಡ ಸರೀಸೃಪ ಅನಕೊಂಡ. ಮಳೆ ಅರಣ್ಯ ಅಂದರೆ ಅಮೆಜಾನ್ ನದಿಯಲ್ಲಿ ಇರುವಂತಹ ಅತಿ ದೊಡ್ಡ ಸರೀಸೃಪ ಈ ಅನಕೊಂಡ ಆಗಿದೆ. ಬೃಹದಾಕಾರದ ಆಮೆಗಳಿಗೆ ಪ್ರಖ್ಯಾತಿಯಾದಂತಹ ದ್ವೀಪ ಗಾಲ್ಫಗೋಸ್ ದ್ವೀಪ. ಇದು ಬೃಹದಾಕಾರದ ಆಮೆಗಳಿಗೆ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ವಿಶ್ವದ ಅತಿ ಅಪಾಯಕಾರಿ ಮೀನು ಪಿರನ್ ಮೀನು. ಇದು ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿಯಾದಂತಹ ಮೀನಾಗಿದೆ. ದಕ್ಷಿಣ ಅಮೆರಿಕಾದ ಪ್ರಮುಖ ಬೆಳೆಗಳು ಮೆಕ್ಕೆಜೋಳ, ಗೋಧಿ, ಭತ್ತ, ಕಾಫಿ, ಹತ್ತಿ ಮತ್ತು ಕಬ್ಬು. ಇವು ದಕ್ಷಿಣ ಅಮೆರಿಕಾದ ಪ್ರಮುಖ ಬೆಳೆಗಳು ಆಗಿರುವಂಥದ್ದು. ನೆಕ್ಸ್ಟ್ 97ನೇ ಪ್ರಶ್ನೆ. ಪ್ರಪಂಚದ ಕಾಫಿಯ ಪಾತ್ರೆ ಅಂತ ಕರೆಯುವಂಥದ್ದು ಬ್ರೆಜಿಲ್ ದೇಶವನ್ನು. ನೆಕ್ಸ್ಟ್ ವಿಶ್ವದ ಕಾಫಿಯ ಬಂದರು ಅಂತ ಕರೆಯುವಂಥದ್ದು ರಿಯೋ ಡಿ ಜನೈರೋ ಬಂದರನ್ನು ಕಾಫಿಯ ಬಂದರು ಅಂತ ಕರೀತಾರೆ. ಕಾಫಿ ಬೆಳೆಯ ಮೂಲ ಇಥಿಯೋಪಿಯಾ ದೇಶ. ವಿಶ್ವದ 2ನೇ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವಂತಹ ರಾಷ್ಟ್ರ ಬ್ರೆಜಿಲ್ ಆಗಿದೆ. ಇದು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಒಟ್ಟು 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.